ವಿಷ್ಣುವರ್ಧನ್ ಅವರ ಅಡ್ರೆಸ್ಸು ಅಣ್ಣವ್ರ ಅಡ್ರೆಸ್ 3 ಪ್ರಜಾಪತಿಯಲ್ಲಿ ಯಾರು ಕೇಳಿದ್ರು ಕೊಡ್ತಿದ್ರು. ಫಸ್ಟ್ ಬಂದು ಹೋಗಿ ನಾನು ರಜನಿಕಾಂತ್ ಅವ್ರ ಮನೆಗೆ ಹೋದೆ. ಅಕ್ಕ ಇಲ್ಲ ಅವರು ಮಡ್ರಾಸ್ ಹೋಗಿದ್ದಾರೆ. ವಿಷ್ಣುವರ್ಧನ್ ಸರ್ ಮನೆಗೆ ಹೋದೆ. ಅದು ಅಷ್ಟೊತ್ತಿಗೆ ಹೀಗೆ ನಾನು ಹೋಗ್ತಿದ್ದೆ, ಕಾರ್ ಪಾಸ್ ಆಯ್ತು. ಸಾಯಂಕಾಲ 16 ರೂಪಾಯಿ ಮಡ್ರಾಸಿಗೆ ಅಣ್ಣವ್ರ ಮನೆಗೆ ಹೋದೆ. ಅಡ್ರೆಸ್ ಇತ್ತು. ಹೋದೆ 9:30 ಹೋದೆ. 9:30 ಯಾರಿಂದ ಅಣ್ಣವ್ರು ಹೋಗಿದ್ರೆ ಸಾಯಂಕಾಲ ಬರ್ತಾರೆ. ಸರಿ ಕೂತೆ. ಬೆಳಿಗ್ಗೆ 9:30 5:30 ಅಲ್ಲೇ ಕೂತೆ. ಅವಾಗ ಹೇಳಿ ಸರ್ ಬಂದು ನೋಡಿ ಅಣ್ಣವ್ರು. ಸರ್ ನನಗೆ ಅಲ್ಲಿ ತಮಿಳು ಬರಲ್ಲ. ಹೋದೆ. ಹೋಗಿ ಬಾಯಿ ನಿಂತು ಅವ್ರದ್ದೇ ಬನ್ನಿ ಅಲ್ಲ ನಿಂತ್ಕೊಂಡೆ. ಹೆಂಗೆ ಅವ್ರ ಅಣ್ಣವ್ರಿಗೆ ಮನೆ ಆಗಿತ್ತು. ಅಣ್ಣವ್ರ ಮನೆಗೆ ಹೋಗಿ ವಿಟ್ಲಕ್ಷ್ಮಿಗೆ ಹೋಗ್ಬೇಕು. ನಾನು ಬಂದು ಅಣ್ಣ ಓ ಅಣ್ಣ ಬೆಂಗಳೂರಿಂದ ಬಂದಿದ್ದೀನಿ ಅಂತ ವಿಡಿಯೋ ಮಾಡಿದ್ರೆ ಹೋದೆ. ಒಳಗೆ ಹೋದೆ ಕೇಳಿದ್ರು ಏನು ಸಮಾಚಾರ ಬಂದಿದ್ದು. ಅಣ್ಣ ನಿಮ್ಮ ಮನೆಯಲ್ಲೇ ನಾನು ಕೆಲಸ ಮಾಡಬೇಕು. ನಮ್ಮ ಮನೇಲಿ ಕೆಲಸ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ ನೀವು? ನಿಮ್ಮ ಕಾರು ಓಡ್ಸಕ್ಕೆ ಬರುತ್ತೆ? ಇಲ್ಲ ಬರಲ್ಲ. ಕೆಲಸ ಏನು ಮಾಡ್ತೀರಾ ಹೇಳಿ ನೀವು? ಅಣ್ಣ ರಂಗಭೂಮಿ ಕಲಾವಿದ. ರಂಗಭೂಮಿ ಕಲಾವಿದ ಮನೇಲಿ ಕೆಲಸ ಮಾಡಬಾರ್ದು, ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಆವತ್ತಿನಿಂದ ಇಲ್ಲಿವರೆಗೆ ಬಂದು ನನ್ನ ಜೀವನ ನಡೀತಾರೆ. ಇವತ್ತು ನನ್ನ ಒಂದು ಇಂಥ ದೊಡ್ಡ ವೇದಿಕೆಯಲ್ಲಿ ಕಲಾವಿದರಿಗೆ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಅನೇಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.